ನೋಡಿ, ಇದು ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ನು. ಇಲ್ಲಿ ಪ್ರತಿದಿನ ಹತ್ತತ್ರ 60 ಟ್ರೈನ್ ಹೋಗುತ್ತೆ. ಅದರಲ್ಲಿ ಒಂದು 40 ಗೂಡ್ಸ್ ಹೋಗುತ್ತೆ, ಒಂದು 20 ಎಕ್ಸ್ಪ್ರೆಸ್ ಪ್ಯಾಸೆಂಜರ್ಸು ಹೋಗುತ್ತೆ. ಬಟ್ ಬರೀ 3 ಪ್ಲ್ಯಾಟ್ಫಾರ್ಮ್ ಇದೆ, ಸರಿಯಾದ ಶೆಲ್ಟರ್ ಇಲ್ಲ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರುವಂಥ ಒಂದು ಮೈನ್ ಬಿಲ್ಡಿಂಗ್ ಬಿಟ್ಟರೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಇಷ್ಟು ನೆಗ್ಲೆಕ್ಟೆಡ್ ಜಾಗ. ಸೊ ಪ್ಲಾಟ್ಫಾರ್ಮ್ ನೋಡಿ, ಈಗ ಟ್ರೈನ್ ಹೋಗ್ತಾ ಇದೆ. ಇದು ಬರೀ ಜಾಸ್ತಿ ಇಲ್ಲಿ ಗೂಡ್ಸೇ ಹೋಗೋದು. ಕೋಲ್ ಹೋಗ್ತಾ ಇದೆ. ಇದು ಪ್ಲಾಟ್ಫಾರ್ಮ್ ನಂಬರ್ 1 ಮತ್ತು 2 ಮಧ್ಯದಲ್ಲಿ ಒಂದು ಟ್ರ್ಯಾಕ್ ಇದೆ, ಅದರಲ್ಲಿ ಹೋಗ್ತಾ ಇದೆ. ಆ ಕಡೆ ನಿಮಗೆ ಬಿಲ್ಡಿಂಗ್ ಕಾಣ್ತಾ ಇದೆ, ಅದು ಪ್ಲಾಟ್ಫಾರ್ಮ್ 1. ಇದು ಪ್ಲಾಟ್ಫಾರ್ಮ್ 2, ಇದು ಪ್ಲಾಟ್ಫಾರ್ಮ್ 3. ಆ ಕಡೆ ಗೂಡ್ಸಿಗೆ ಪ್ರಾವಿಷನ್ ಮಾಡಿದ್ದಾರೆ ಮತ್ತೆ. ಸೊ ಇದೊಂದು ಓವರ್ ಬ್ರಿಡ್ಜ್ ಇದೆ ನೋಡಿ. ಇದೊಂದು ಆ ಕಡೆಯಿಂದ ಮೈನು ಬಿಲ್ಡಿಂಗಿಂದ ಈ ಕಡೆ ಬರಲಿಕ್ಕೆ ಇದೊಂದು ಪ್ಯಾಸೆಂಜರ್ಸಿಗೆ ಒಂದು ಸಣ್ಣ ಫ್ಲೈಓವರ್ ಟೈಪ್ ಮಾಡಿದ್ದಾರೆ. ಅದು ಬಿಟ್ಟರೆ ಏನೂ ಡೆವಲಪ್ಮೆಂಟ್ ಇಲ್ಲ. ಮೋಸ್ಟ್ ನೆಗ್ಲೆಕ್ಟೆಡ್ ಸ್ಟೇಷನ್ನು. ಕೆಲವೊಂದು ಚಿಕ್ಕ ಚಿಕ್ಕ ಸ್ಟೇಷನ್ಗಳನ್ನೇ ಎಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಬಳ್ಳಾರಿ ಮಾತ್ರ ಯಾಕೆ ಇಷ್ಟೊಂದು ನೆಗ್ಲೆಕ್ಟೆಡ್ ಇದೆ ಗೊತ್ತಿಲ್ಲ. ಇದಲ್ಲದೆ ಬಳ್ಳಾರಿ ಕಂಟೋನ್ಮೆಂಟ್ ಒಂದು ಸ್ಟೇಷನ್ ಇದೆ, ಅಲ್ಲಿ ಕೆಲವೊಂದು ಟ್ರೈನ್ ನಿಲ್ತವೆ. ಇಲ್ಲಿ ಕಂಟೋನ್ಮೆಂಟಿಗೆ ಬರುವಂಥ ಅಲ್ಲಿ ಸ್ಟಾಪ್ ಇರೋ ಟ್ರೈನ್ಗಳು ಜಂಕ್ಷನಿಗೆ ಬರೋದಿಲ್ಲ, ಅದು ಡೈರೆಕ್ಟಾಗಿ ಚಿಕ್ಕಜಾಜೂರು ಕಡೆ ಹೋಗ್ಬಿಡ್ತವೆ. ಸೊ ಇಲ್ಲಿ ಬರೋದೆಲ್ಲ ಆಂಧ್ರಕ್ಕೆ ಹೋಗ್ತವೆ. ಸೊ ಆಂಧ್ರಕ್ಕೆ ಹೋಗ್ತಾ ಇರೋದ್ರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆಯೋ ಟ್ರೈನ್ಸು ಗೊತ್ತಿಲ್ಲ. ನಮ್ಮ ರೈಲ್ವೆ ಮಿನಿಸ್ಟ್ರು ಸೋಮಣ್ಣ ಅವರು ಇದ್ರ ಬಗ್ಗೆ ಸ್ವಲ್ಪ ನೋಡಬೇಕು. ನೋಡಿ, ಇಷ್ಟೇ ಇದು ಸ್ಟೇಷನ್ ಮೈನ್ ಬಿಲ್ಡಿಂಗು. ಇದು ನೋಡಿ, ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ಇದೆ. ಇದು ಬಿಟ್ಟರೆ ಏನೂ ಇಲ್ಲ, ಚೆನ್ನಾಗಿಲ್ಲ. ಸ್ಟೇಷನ್ ಏನೂ ಚೆನ್ನಾಗಿಲ್ಲ, ಇಂಪ್ರೂವ್ಮೆಂಟ್ಸೇ ಇಲ್ಲ.